ಇನ್ನ ಬೋವಿ ನಿಗಮದ ಮಹಾ ಭ್ರಷ್ಟಾಚಾರಕ್ಕೆ ಕೇಸರಿ ಕೆಂಡ ಕಾರ್ತಾ ಇದೆ. ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಿಡಿಯೋ ಬಂದ ಮೇಲೆ ಇನ್ನೇನ್ ಸಾಕ್ಷಿ ಬೇಕು? ಅವ್ರು ಮಾತಾಡಿರೋದು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ಕಮಿಷನ್ ವಿಚಾರ ಮಾತಾಡಿದ್ದಾರೆ, ಕೋಟಿ ಲೆಕ್ಕದಲ್ಲಿ ಮಾತಾಡಿದ್ದಾರೆ, ಪರ್ಸೆಂಟೇಜ್ ಮಾತಾಡಿದ್ದಾರೆ. ವಿಡಿಯೋನೇ ಬಂದ ಮೇಲೆ ಇನ್ನೇನ್ ಸಾಕ್ಷಿ ಬೇಕು? ವಿಡಿಯೋ ಸಿಕ್ಕ ಬಳಿಕ ತನಿಖೆ ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ಬೋವಿ ನಿಗಮದ ಲಂಚಾವತಾರ ಜಗಜ್ಜಾಹೀರಾಗಿದೆ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಒಂದು ಎರಡಲ್ಲ. ಗ್ಯಾರಂಟಿ ನ್ಯೂಸ್ಗೆ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಲಂಚ ಕೇಳಿದ್ದಾರೆ. ನಿಗಮದಲ್ಲಿ ಇನ್ನು ಯಾರು ನೇಣು ಹಾಕೊಂಡಿಲ್ವಾ? ಯಾರು ಅಧಿಕಾರಿಗಳು ಸತ್ತಿಲ್ವಾ? ಹಾಗಾದ್ರೆ ಸ್ವಲ್ಪ ತಾಳಿ ಸಾಯ್ತಾರೆ. ಡೆತ್ ನೋಟ್ ಬಂದ ಮೇಲೆ ಮಾತಾಡ್ತೀನಿ ಅಂತ ಮುನಿರತ್ನ ಅವರು ಹೇಳಿದ್ದಾರೆ. ಒಂದ್ ಕಡೆ ಛಲವಾದಿ ನಾರಾಯಣ ಸ್ವಾಮಿ, ಮತ್ತೊಂದ್ ಕಡೆ ಮುನಿರತ್ನ. ಬೋವಿ ನಿಗಮದ ಮಹಾ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಹಾಗಾದ್ರೆ ನೋಡ. ಸರ್ಕಾರದ ವಿರುದ್ಧ ಒಂದು ಗಂಭೀರವಾದಂತಹ ಒಂದು ಆರೋಪ ಕೇಳಿ ಬಂದಿದೆ ಸರ್. ಬೋವಿ ಅಭಿವೃದ್ಧಿ ನಿಗಮದಲ್ಲಿ 40% ಕೊಡಿ, ನಿಮಗೆ ಕೆಲಸ ಕೊಡ್ತೀವಿ ಅನ್ನುವಂತಹ ವಿಡಿಯೋ ಸಮೇತ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ನಿಮ್ಮ ವಿರುದ್ಧ ಚುನಾವಣೆಗೂ ಮೊದಲು 40% ಸರ್ಕಾರ ಅನ್ನುವಂತ ಗಂಭೀರ ಆರೋಪವನ್ನ ಕಾಂಗ್ರೆಸ್ ಅವರು ಮಾಡಿದ್ರು. ನೋಡಿ, ಈಗ ವಿಡಿಯೋಗಳೇ ಬಂದ ಮೇಲೆ ಇದಕ್ಕೆ ಸಾಕ್ಷಿ ನಾನು ಹೇಳಬೇಕಾಗಿಲ್ಲ. ವಿಡಿಯೋಗಳು ಬಂದಿದ್ರೆ ಅದು ಸತ್ಯ. ಯಾರೋ ಹೇಳಿಕೆ ಕೊಟ್ರೆ ಅದು ಸತ್ಯ ಅಂತ ಹೇಳಕ್ಕಾಗೋದಿಲ್ಲ. ಅದು ಇನ್ವೆಸ್ಟಿಗೇಷನ್ಗೆ ಹೋಗ್ಬೇಕು. ವಿಡಿಯೋನೇ ಬಂದ ಮೇಲೆ ಏನು ಇನ್ವೆಸ್ಟಿಗೇಷನ್ ಆಗ್ಬೇಕು? ಆಮೇಲೆ ಬೋವಿ ನಿಗಮದಲ್ಲಿ ಏನೇನೋ ಮಾಡಿದೆ, ವಾಲ್ಮೀಕಿ ನಿಗಮದಲ್ಲಿ ಏನೇನು ಈ ಸರ್ಕಾರ ಮಾಡಿದೆ, ಎಲ್ಲವೂ ಕೂಡ ಇವತ್ತು ಜಾಗೀರಾಗಿದೆ. ಆದ್ರಿಂದಾಗಿ ಇದೊಂದು ಭ್ರಷ್ಟ ಸರ್ಕಾರ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಅದನ್ನ ಆಧರಿಸಿ ಅವರು ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ಬೋವಿ ನಿಗಮದಲ್ಲಿ ಕೇಳಿದ್ದಾರೆ, ಅಲ್ಲಿ ಯಾರು ಇನ್ನೂ ನೇಣ ಕಂಡಿಲ್ವಾ? ಯಾರು ಅಧಿಕಾರಿಗಳು ಸತ್ತಿಲ್ಲ, ಸಾಯ್ತಾರೆ. ಸಾಯವಾಗ ಒಂದು ಡೆತ್ ನೋಟ್ ಬರೆದಿಟ್ಬಿಟ್ಟು ವಾಲ್ಮೀಕಿ ನಿಗಮದ ಏನಾಯ್ತು ಅದೇ ರೀತಿ ಇಲ್ಲಿ ಯಾರಾದ್ರೂ ಒಬ್ಬರು ಸತ್ತು ಅಧಿಕಾರಿ, ಅಲ್ಲಿವರೆಗೂ ಇದು ಸರ್ಕಾರ ಎಚ್ಚೆತ್ಕೊಳ್ಳಲ್ಲ. ಇವ್ರಿಗೆ ಯಾರನ್ನೊಬ್ಬರು ನೇಣ ಹಾಕೊಂಡು ಡೆತ್ ನೋಟ್ ಬರೆಯೋವರೆಗೂ ಯಾರು ಎತ್ಕೊಳ್ಳಲ್ಲ ಇದು.